ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋರ ಹತ್ರ ಹೋಗಿ ಸುಮ್ಮನೆ ಅಕೌಂಟ್ನ ವೈಪ್ಔಟ್ ಮಾಡ್ಕೋಬೇಡಿ. ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ, ಕಲೀರಿ. ನೀವೇ ಕಲಿತ್ರೆ ಈಸಿ ಆಗುತ್ತೆ. ಲೈಕ್ ನಿಮ್ಮ ಎಜುಕೇಷನಲ್ಲಿ ಹೇಗೆ ನೀವು ಈಗ ಒಂದು 10th ಇಲ್ಲ 12th ಯಾವ್ದಾದ್ರು ಪಾಸ್ ಆಗಬೇಕಾದ್ರೆ ನೀವೇ ಓದಬೇಕು, ನೀವೇ ಬರೀಬೇಕು, ನೀವೇ ಪಾಸ್ ಆಗಬೇಕು. ಅದೇ ಥರ ಇದು ಕೂಡ ಅಷ್ಟೇ. ಸೊ ಹಾರ್ಡ್ ವರ್ಕ್ ಮಾಡಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಆಲ್ವೇಸ್ ಇಂಪಾರ್ಟೆಂಟು. ನೀವು ಹೆಂಗೆ 10th 12th ಟ್ಯೂಷನ್ಗೆ ಹೋಗ್ತೀವಿ, ಆ ಥರ ನಮ್ಮ ಹತ್ರ ಕಲೀಲಿಕ್ಕೆ ಬನ್ನಿ. ಕಲ್ತ್ರೆ ನೀವು ಡೆಫಿನೆಟಾಗಿ ನೀವು ಕೂಡ ಒಂದು ಟ್ರೇಡರ್ ಆಗ್ತೀರಾ. ಸೊ ಅದೇ ಥರನೇ, ಸೊ ಕಲ್ತ್ರೇ ಈಸಿ ಮಾರ್ಕೆಟು. ಯಾವುದೇ ಫೀಲ್ಡ್ ಆದರೂ ಅಷ್ಟೇ, ಅದರಲ್ಲಿ ನಾವು ಪಳಗಬೇಕು. ಅದ್ರ ಬಗ್ಗೆ ಪಳಗಿದ್ರೇ ಅದು ನಿಮಗೆ ಮಾರ್ಕೆಟಲ್ಲಿ ಒಂದು ಏನಂತೀವಿ ನಾವು, ಒಂದು ಮೈಂಡ್ ಸೆಟ್ಟು, ಒಂದು ವಿಷನ್ ಎರಡೂ ಕ್ರಿಯೇಟ್ ಆಗೋದು. ಸೊ ಹಾಗಾಗಿನೇ ಆಲ್ವೇಸ್ ಕಲೀರಿ. ಕಲ್ತ್ರೆ ಈಸಿ ಆಗುತ್ತೆ, ಅದರ್ವೈಸ್ ಕಲಿಲ್ಲ ಅಂದರೆ ಮಾರ್ಕೆಟ್ ಆಲ್ವೇಸ್ ಡಿಫಿಕಲ್ಟ್ ಅಂದೇ ಅನಿಸುತ್ತೆ. ಕಲಿಬೇಕು ಅನ್ನೋರು ನಂದು ಈ 8ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಮೇ 8ಕ್ಕೆ ಒಂದು ಹೊಸ ಬ್ಯಾಚ್ ಕ್ರಿಯೇಟ್ ಮಾಡ್ತೀನಿ. ನೋಡ್ರಪ್ಪ, ನಿಮ್ಮ ಇಷ್ಟ. ಸೊ ನೋ ಫೋರ್ಸ್, ನಾನು ಯಾರನ್ನೂ ಫೋರ್ಸ್ ಮಾಡೋದಿಲ್ಲ ಇಲ್ಲಿ. ಆ್ಯಂಡ್ ಫೋರ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋ ಮೈಂಡ್ ಸೆಟ್ಟು ನಂದಲ್ಲ. ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನಂದು ದಿನದ ದುಡಿಮೆ, ಹೊಟ್ಟೆಪಾಡಿನ ದುಡಿಮೆ ಅಂತೆಲ್ಲ ಹೇಳ್ಬೋದು. ಸೊ ಇದು ಬಿಟ್ಟು ನನಗೆ ಬೇರೆ ಯಾವುದೇ ಸೋರ್ಸ್ ಇಲ್ಲ. ಸೊ ಹಾಗಾಗಿನೇ ನಾನು ಟ್ರೇಡಿಂಗ್ನೇ ಫುಲ್ ಟೈಮ್ ಮಾಡ್ಕೊಂಡಿರೋದ್ರಿಂದ ಟ್ರೇಡಿಂಗಲ್ಲಿ ಏನು ಅರ್ನಿಂಗ್ ಬರುತ್ತೆ, ಐ ಆಮ್ ಹ್ಯಾಪಿ. ವಾಟ್ ಎವರ್ ಐ ವಿಲ್ ಮೇಕ್ ಇಟ್, ಐ ಆಮ್ ಹ್ಯಾಪಿ. ಐ ವಿಲ್ ಎಂಜಾಯಿಂಗ್ ದ ಡೇ. ಓಕೆನಾ? ಸೊ ಇದು ಈ ವಿಡಿಯೋ ಬಂದು ಎಲ್ಲರೂ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ, ತುಂಬ ಜನ ಇದ್ದಿದ್ದೆ ಪೈ ಒಂದು ಅಂದ್ಕೊಂಡಿರ್ತೀರ. ಎರಡು ಟೈಪು ಜನ ಮೈಂಡ್ ಸೆಟ್ ಸಿಗ್ತಾರೆ. ಪ್ಲಸ್ ಮೈನಸ್ ಲೈಫಲ್ಲಿ ಇದ್ರೇ ಮಜಾ ಜಾಸ್ತಿ. ಸೊ ಹಾಗಾಗಿನೇ ಸೊ ಇವತ್ತಿನ ವಿಡಿಯೋ ಬಂದು ನಿಮಗೆ ನಂದು ಕಂಪ್ಲೀಟ್ ಈ ಮಂತಲ್ಲಿ, ಏಪ್ರಿಲ್ ಮಂತಲ್ಲಿ ಏನು ದುಡಿಮೆ ಮಾಡಿದ್ದೀನಿ ಅದು. ಸೊ ಬಿಟ್ ಎಮೋಷ್ನಲ್ ಕೂಡ ಇದ್ದೀನಿ ಈ ಮಂತಲ್ಲಿ. ಏನಕ್ಕೆ ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಸಿ ಮೈ ಈ ಮಂತಿಂದು ಪ್ರಾಫಿಟ್ ಆರ್ ಲಾಸ್ ಎಷ್ಟಿದೆ ಅಂತ. ಸೊ ದಿಸ್ ವಾಸ್ ಮೈ ಈ ಮಂತಿಂದು ಪ್ರಾಫಿಟ್ ನಂದು. ಆಲ್ಮೋಸ್ಟ್ ನೀವು ನೋಡೋದಾದರೆ ಒಂದು ಒಳ್ಳೆ ಅಮೌಂಟ್ ನಿಮಗೆ ಕಣ್ಣು ಮುಂದೆ ಕಾಣಿಸ್ತಿದೆ. ನಿಮಗೆ ಅದು ಒಳ್ಳೆ ಅಮೌಂಟ್ ಅನಿಸುತ್ತೆ ಇಲ್ಲೋ ಗೊತ್ತಿಲ್ಲ. ಫಾರ್ ಮಿ ಇಟ್ಸ್ ಎ ಬಿಗ್ ಅಮೌಂಟ್, ತುಂಬಾ ಬಿಗ್ ಅಮೌಂಟು, ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಒಂದು ಟೈಮಲ್ಲಿ ಇದು ನನ್ನ 1 ವರ್ಷದ ಸ್ಯಾಲ್ರಿ. ಓಕೆನಾ? 1 ವರ್ಷದ ಸ್ಯಾಲ್ರಿ ಆಗಿತ್ತು ನನಗೆ ಇವತ್ತು. ಸೊ ಇದು ನನಗೆ 1 ತಿಂಗಳಲ್ಲೇ ನನಗೆ ಇದನ್ನು ಅಚೀವ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಅಚೀವ್ ಮಾಡಿದ್ದೀನಿ ಅನ್ನೋದಕ್ಕಿಂತಲೂ ಬಿಟ್ ಎಮೋಷ್ನಲ್ ಅಂತ ಏನು ಹೇಳಿದ್ನಲ್ಲ, ಅದನ್ನು ನಿಮಗೆ ಫಸ್ಟ್ ಹೇಳ್ತೀನಿ ನೋಡಿ. ಸಿ, ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ಎಲ್ರಿಗೂ ಒಂದು ಕನಸಿರುತ್ತೆ. ಓಕೆನಾ? ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ಒಂದು ಕನಸಿರುತ್ತೆ. ನಾವು ತಿಂಗಳಿಗೆ ಅಟ್ಲೀಸ್ಟ್ 1 ಲಕ್ಷ ದುಡಿಬೇಕು, 2 ಲಕ್ಷ ದುಡಿಬೇಕು, ಇಲ್ಲ 5 ಲಕ್ಷ ದುಡಿಬೇಕು, 10 ಲಕ್ಷ ದುಡಿಬೇಕು ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಮೈಂಡ್ ಸೆಟ್ ಇರುತ್ತೆ. ಅದೇ ಥರ ನನಗೆ 5 ಲಕ್ಷ ಒಂದು ತಿಂಗಳ ನಾನು ಯಾವಾಗಲಾದ್ರೂ ಸರಿ ಮತ್ತೆ ಅರ್ನ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, 5 ಲಕ್ಷ ಒಂದು ತಿಂಗಳಿಗೆ ನಾನು ದುಡಿಬೇಕು ಅನ್ನೋದು ತುಂಬಾ ಆಸೆ ಇತ್ತು. ನಿಜವಾಗ್ಲೂ ಹೇಳ್ತೀನಿ, ಅದೊಂದು ಡ್ರೀಮ್ ಇತ್ತು. ನಾನು ಯಾವಾಗ ಟ್ರೇಡಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ನೋಡ್ತಿದ್ದೆ, ದಿನಕ್ಕೆ 1 ಲಕ್ಷ ದುಡಿಯೋರು ನೋಡ್ತಿದ್ದೆ, ಅವಾಗ 5 ಲಕ್ಷ ದುಡಿಯೋರು ನೋಡ್ತಿದ್ದೆ, 50,000 ದುಡಿಯೋರು ನೋಡ್ತಿದ್ದೆ, 10,000 ದುಡಿಯೋರು ನೋಡ್ತಿದ್ದೆ. ತುಂಬ ವೀಡಿಯೋಸ್ಗಳನ್ನ ವಾಚ್ಔಟ್ ಮಾಡ್ತಿದ್ದೆ, ನೋಡ್ತಾ ಇದ್ದೆ. ಅವ್ರುಗಳು ಮಾಡೋದನ್ನು ಲೈಕ್ ಅವ್ರುಗಳು ಹೇಳೋದು ಪ್ರಾಪರಾಗಿ ಅರ್ಥ ಆಗ್ತಿರಲ್ಲ. ಆನೆಸ್ಟ್ ಹೇಳ್ತೀನಿ, ಕಂಪ್ಲೀಟ್ ಅರ್ಥ ಆಗ್ತಿರಲ್ಲ. ಯಾಕೆಂದರೆ ಅವರು ಅದರ ವೀಡಿಯೋದಲ್ಲಿ ಕೆಲವರು ಪ್ರಾಮಾಣಿಕವಾಗಿದ್ದರು, ಕೆಲವರು ಫೇಕ್ ಇದ್ರು, ಎಲ್ಲ ಇದ್ರು. ಸೊ ಅದರಲ್ಲೂ ನನಗೆ ಅನಿಸ್ತಿದ್ದು ಒಂದೇ, ನಾನು ಒಂದು ತಿಂಗಳಲ್ಲಿ 5 ಲಕ್ಷ ದುಡಿತೀನ, ಒಂದಿನ ದುಡಿಬೋದಾ, 2 ಕ್ವಶನ್ಸ್ ನನ್ನ ಮೈಂಡಲ್ಲಿ ರನ್ ಆಗ್ತಲೇ ಇತ್ತು. ಓಕೆನಾ? ಬಟ್ ಇವತ್ತು ಆ ಕ್ವಶನ್ಸ್ಗೆ ನನಗೆ ಆನ್ಸರ್ನ ನಾನು ಹುಡುಕೊಂಡಿದ್ದೀನಿ. ಸೊ ಹಾಗಾಗಿ ಬಿಟ್ ಎಮೋಷ್ನಲ್ ಕೂಡ ಇದ್ದೀನಿ. ಇದು ನನ್ನ ಅಚೀವ್ಮೆಂಟ್ ಅಲ್ಲ, ಇದು ಇಟ್ಸ್ ನನ್ನ ಬಿಗಿನಿಂಗ್ ಪ್ರೋಸೆಸ್. ಇದು ಇವಾಗ ಸ್ಟಾರ್ಟ್ ಆಗಿದೆ ನನ್ನ ಪ್ರೋಸೆಸ್. ಇದು ಅಚೀವ್ಮೆಂಟ್ ಅನ್ನೋದು ಇನ್ನು 5 ವರ್ಷ ಆದಮೇಲೆ ನನ್ನ ಮೈಂಡಲ್ಲಿದೆ. ಅದನ್ನು ನಾನು ಗೋಲ್ ಮಾಡ್ಕೊಂಡಿದ್ದೀನಿ. ಸೊ ಸಾಕು. ಯಾಕೆಂದರೆ ನಾನು ಬಂದಿರೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೀವು ಕೇಳ್ಬಿಟ್ರೆ ನೀವು ಇಮ್ಯಾಜಿನ್ ಕೂಡ ಮಾಡಲ್ಲ. ಇದು ನನಗೆ ತುಂಬಾ ದೊಡ್ಡ ಅಮೌಂಟು. ನಾನು ಹೇಳ್ತೀನಲ್ಲ, ತುಂಬಾ ದೊಡ್ಡ ಅಮೌಂಟ್ ಇದು. ಒಂದು ಟೈಮಲ್ಲಿ ನಾನು ಕೆಲಸ ಹುಡುಕ್ಬೇಕಾದ್ರೆ ಕೆಲಸಕ್ಕೆ ಸೇರಿಕೊಂಡಾಗ ನನಗಿದ್ದ ಸ್ಯಾಲ್ರಿಗೆ, ನನಗೆ ಆನೆಸ್ಟ್ಲಿ ಹೇಳ್ತೀನಿ, ನಾನು ಫಸ್ಟ್ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ದು 11,000 ರೂಪಾಯಿ ದುಡಿಮೆ. ನಾನು 11,000 ರೂಪಾಯಿಗೆ ನೀವು ಒಂದು ತಿಂಗಳಿಗೆ 11,000 ರೂಪಾಯಿ, ಅದರಲ್ಲೂ ಇದನ್ನು ಕಟ್ ಮಾಡ್ಕೊಳ್ಳೋರು, PF ಅಂತ ಕಟ್ ಮಾಡ್ಕೊಂಡು ಕೊಟ್ಟರು. ಸೊ ಅವತ್ತಿನ ದುಡಿಮೆಗೆ ಇವತ್ತು ನಾನು ಇಲ್ಲಿಗೆ ರೀಚ್ ಆಗಿದ್ದೀನಿ, ಒಂದು ತಿಂಗಳಿಗೆ ಇಷ್ಟು ಅಮೌಂಟ್ಗೆ. ಓಕೆನಾ? ಸೊ ಹಾಗಾಗಿ ನಾನು ಹೇಳ್ತಿರೋದು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಷ್ಟು ನಾನು ಇಂದ ಬಂದಿದ್ದೀನಿ, ಯಾವ ಥರ ಬಂದೀನಿ ಅಂತ ನನಗೆ ಗೊತ್ತಿದೆ, ಅದು ಆ ಪೇನು. ಸೊ ಹಾಗಾಗಿ ಇದು ನನಗೆ ತುಂಬ ದೊಡ್ಡ ಅಮೌಂಟು. ಕೆಲವ್ರಿಗೆ ಚಿಕ್ಕದು ಅನಿಸುತ್ತೆ, ಹ್ಯಾಪಿ, ಬಿಕಾಸ್ ಅವ್ರ ರಿಸ್ಕ್ ರಿವಾರ್ಡ್ ಪ್ರಕಾರ ಅವ್ರಿಗೆ ಚಿಕ್ಕದು ಅನ್ನಿಸ್ಬೋದು. ಬಟ್ ನನ್ನ ರಿಸ್ಕ್ ರಿವಾರ್ಡ್ ಪ್ರಕಾರ ನಾನು ಅಚೀವ್ಡ್ ಬಿಗ್ ಅನ್ಕೊಳ್ತೀನಿ. ಓಕೆನಾ? ಸೊ ದಿಸ್ ಈಸ್ ವಾಟ್. ಸೊ ಈ ಮಂತಲ್ಲಿ ಎಲ್ಲರೂ ತುಂಬ ಜನ ಒಳ್ಳೊಳ್ಳೆ ಪ್ರಾಫಿಟ್ ಮಾಡಿದ್ದಾರೆ. ಏನಕ್ಕೆ ಪ್ರಾಫಿಟ್ ಮಾಡಿದ್ದಾರೆ ಅಂದರೆ, ಲಾಸ್ಟ್ 2 ತಿಂಗಳಿಂದ ಇರಾನ್ ಅಮೆರಿಕ ವಾರಿಂದ ಏನಾಗಿದೆ, ಮಾರ್ಕೆಟ್
ಸಿಕ್ಕಾಪಟ್ಟೆ ವಾಲಟೈಲ್ ಆಗ್ತಿದೆ. ವಾಲಟೈಲು ನಮಗೆ ಅಡ್ವಾಂಟೇಜ್ನ ಜಾಸ್ತಿ ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ಕೆಲವ್ರು ಹೇಳ್ಬೋದು ನನಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇಷ್ಟ ಆಗೋದಿಲ್ಲ ವಾಲಟೈಲ್, ಬಟ್ ನನಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನು ವಾಲಟೈಲಿಟಿ ತುಂಬ ಇಷ್ಟ. ನನಗೆ ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ದಿನ ಓಪನ್ ಆಗಲಿ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದರೆ ನನಗೆ ಯಾವಾಗ ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ, ವಾಲಟೈಲಿಟಿ ಇರುತ್ತೆ, ನನಗೆ ಟ್ರೇಡ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿನೇ ನಾನು ಅದೇ ಥರನೇ ಟ್ರೇಡ್ಸ್ಗಳನ್ನ ಮಾಡಿರೋದು. ಸೇಮೇ ಈ 2 ತಿಂಗಳು, ಹೋದ ತಿಂಗಳು ಆಗಲಿಲ್ಲ ನನ್ನ ಕೈಯಲ್ಲಿ ಅಚೀವ್ ಮಾಡಲಿಕ್ಕೆ. ನನಗೂ ಅನ್ಕೊಂಡೆ ಒಂದು ಸ್ವಲ್ಪ ಒಂದು 50K ಮಿಸ್ ಆಗಿತ್ತು ನನಗದು, ಬಟ್ ಈ ಮಂತ್ ಐ ಮೇಡ್ ಇಟ್. ಓಕೆನಾ. ಸೊ ಹಾಗಾಗಿನೇ ನಿಮಗೆ ಹೇಳ್ತಿರೋದು, ವಾಲಟಿಲಿಟಿ ಇದ್ದ ಕಾರಣ ಈ ಮಂತ್ ಆಗಿದೆ. ನೆಕ್ಸ್ಟ್ ಮಂತ್ ಆಗದಲ್ಲೇ ಇರ್ಬೋದು, ಅದು ಬೇಕಿಲ್ಲ. ಅಡ್ವಾಂಟೇಜು ಸಿಕ್ಕಿದಾಗ ಯುಟಿಲೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಗೆ ಆಪರ್ಚುನಿಟಿ ಇತ್ತು ಲಾಸ್ಟ್ 2 ಮಂತ್ಸು, ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ 2 ಮಂತ್ಸಿಂದ ಐ ಮೇಡ್ ಇಟ್ ವೆರಿ ಗುಡ್. ಓಕೆನಾ. ಸೊ ತುಂಬ ಚೆಂದಾಗಿ ಮಾಡ್ಕೊಂಡಿದ್ದೀನಿ ಕೂಡ. ಅದಕ್ಕೆ ಹೇಳ್ತಿರೋದು, ಆಪರ್ಚುನಿಟಿ ಸಿಕ್ಕಿದಾಗ ಯೂಸ್ ಮಾಡ್ಕೊಳ್ಳಿ. ಆಪರ್ಚುನಿಟೀಸ್ ಆಲ್ವೇಸ್ ಎಲ್ರಿಗೂ ಬರ್ತಾ ಇರುತ್ತೆ ಲೈಫಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಥಿಂಗು, ಹ್ಯಾಪಿ ಟು ಸೇ ನೋ ರೆಡ್ ದಿಸ್ ಮಂತ್. ಓಕೆನಾ. ಒಂದು ಕೂಡ ರೆಡ್ ಇಲ್ಲ. ಓಕೆನಾ. ಸೊ ದಟ್ ಈಸ್ ದ ಥಿಂಗ್. ಸೊ ಆಲ್ಮೋಸ್ಟ್ 20 ಸ್ಟ್ರೈಕ್ ಪ್ರೈಸ್ ನಡೀತಾ ಇದೆ. ನೋ ಪ್ರಾಬ್ಲಮ್. ಲಾಂಗೆಸ್ಟ್ ಸ್ಟ್ರೈಕ್ ಇದೆ, ನೋಡೋಣ ಲಾಂಗೆಸ್ಟ್ ಸ್ಟ್ರೈಕ್ ಬ್ರೇಕ್ ಆಗ್ತೀನ ಇಲ್ವಾ ಗೊತ್ತಿಲ್ಲ. ಸೊ ಹಾಗಾಗಿ ಬ್ರೇಕ್ ಆದರೂ ಆಗಲಿ, ಬ್ರೇಕ್ ಆಗದಲ್ಲೇ ಆದರೂ ಇರಲಿ, ನೋ ಪ್ರಾಬ್ಲಮ್. ಎರಡೂ ಐ ಆಮ್ ಹ್ಯಾಪಿ, ಬಿಕಾಸ್ ದಿಸ್ ಈಸ್ ದ ಗುಡ್ ಥಿಂಗ್. ಹ್ಯಾಪಿ. ಈ ವರ್ಷ ಈ ಮಂತ್ ತುಂಬಾ ಖುಷಿ ಆಯಿತು. ಈ ಮಂತಲ್ಲಿ ಏನು ಹ್ಯೂಜು ನಮಗೆ ಸಿಕ್ಕಲಿಲ್ಲ ಅಂದ್ಕೊಳ್ತೀನಿ. ಅಂದರೆ ಟ್ರೇಡಿಂಗ್ ಡೇಸ್ ಎಷ್ಟು ಸಿಕ್ಕಿದ್ದಾವೆ? 5, 10, 14, 18, 20, ಎಕ್ಸಾಕ್ಟ್ 20 ದಿನ ಸಿಕ್ಕಿದೆ. ಸೊ 20 ದಿನಕ್ಕೆ ಮೇಡ್ ದಿಸ್ ಹ್ಯಾಪಿ. ಸೊ ನಿಮಗೂ ಕೂಡ ಅಷ್ಟೇ, ಮೈಂಡಲ್ಲಿ ಒಂದು ಕನಸು ಇಟ್ಕೊಳ್ಳಿ. ಆ ಕನಸನ್ನ ಅಚೀವ್ ಮಾಡೋವರೆಗೂ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಬೇಡಿ. ಲೈಫಲ್ಲಿ ತುಂಬ ಸ್ಟ್ರಗಲ್ಸ್ ಬರುತ್ತೆ. ತುಂಬ ಸ್ಟ್ರಗಲ್ಸ್ಗಳು ನಾನು ನೋಡಿರೋದ್ರಿಂದಲೂ ಹೇಳ್ತಾ ಇದ್ದೀನಿ. ತುಂಬ ಸ್ಟ್ರಗಲ್ಸ್ ಬರುತ್ತೆ. ಸೊ ಆ ಸ್ಟ್ರಗಲ್ಸ್ಗಳನ್ನ ನಾನು ಕೂಡ ಮೀರಿ ಬಂದಿದ್ದೀನಿ. ಆ್ಯಂಡ್ ನಿಮಗೆ ಇನ್ನೊಂದು, ಇವಾಗ ನಾನು ನಿಮಗೆ ನೆಕ್ಸ್ಟು ಗೈಡ್ ಮಾಡೋದ್ರಲ್ಲಿ ಹೇಳ್ತೀನಿ. ನಾನು ಎಲ್ಲ ದಿನವೂ ನಾನು ಕೂಡ 100% ಪ್ರಾಫಿಟಬಲ್ ಆಗೋದಿಲ್ಲ. ಏನಂದರೆ ಒಂದು ದಿನ ಬೆಳಗ್ಗೆ ಫಸ್ಟ್ ಟ್ರೇಡಲ್ಲಿ ಲಾಸ್ ಆಗಿದ್ರು ಕವರ್ ಮಾಡ್ತೀನಿ. ಅದನ್ನು ಹೇಗೆ ಅನ್ನೋದನ್ನು ಕೂಡ ಗೈಡ್ ಮಾಡಿರ್ತೀನಿ. ಓಕೆನಾ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾರೋದಿಷ್ಟೇ, ನಿಮ್ಮ ಗುರಿ, ಮೈಂಡ್ಸೆಟ್, ವಿಷನ್ ಮೂರೂ ಒಂದು ಸಲ ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಆಯಿತು ಅಂದ್ಕೊಳ್ಳಿ. ಇಲ್ಲ, ನನಗೆ ಇದೇ ವಿಷನ್ ಇದೆ, ನಾನು ಇದನ್ನು ಮಾಡಲೇಬೇಕು. ಎಷ್ಟೇ ಟಫೆಸ್ಟ್ ಟೈಮ್ ಬರಲಿ, ಎಷ್ಟೇ ಥಿಂಗ್ಸ್ ಬರಲಿ, ನಾನು ಅದ್ರ ಬಿಟ್ಟು ಮುಂದೆ ಹೋಗಲ್ಲ, ಅದನ್ನೇ ನಾನು ಟ್ರೈ ಮಾಡ್ತೀನಿ ಅನ್ನೋರು ಅಚೀವ್ ಮಾಡೋದು ತುಂಬ ಕಷ್ಟ ಇಲ್ಲ. ವರ್ಷ ತಗೊಳುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ವರ್ಷಗಳು ಕಳೆದಾಗ ಗೊತ್ತಾಗಲ್ಲ. ಈಗ ನಾನು ಟಫೆಸ್ಟ್ ದಿನಗಳನ್ನ ಕಳೆದಿರೋದಾಗ ಇದ್ರ ಮುಂದೆ ನನಗೆ ಏನೂ ನೆನಪಾಗ್ತಿಲ್ಲ. ಆನೆಸ್ಟ್ಲಿ ಹೇಳ್ತೀನಿ, ತುಂಬ ನೋವುಗಳು ಕೊಟ್ಟಿದೆ, ಇಲ್ಲ ಅಂತಲ್ಲ, ಬಟ್ ಇದ್ರ ಮುಂದೆ ಎಲ್ಲದೂ ಮರ್ತೋಗಿದೆ. ಅಟ್ ದ ಎಂಡ್ ಏನು ಗೊತ್ತಾ? ದುಡ್ಡು, ಮನಿ ಇದ್ರೇ ದುನಿಯಾ. ಸೊ ದುಡ್ಡನ್ನು ನೀವು ಯಾವ ಥರ ಅರ್ನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಅರ್ನ್ ಮಾಡ್ತೀರಾ ಅದು ಇಂಪಾರ್ಟೆಂಟು. ನನ್ನ ಪ್ರಕಾರ ಅಷ್ಟೇ. ಕೆಲವ್ರು ಹೇಳ್ಬೋದು, ಇಲ್ಲ ನೀವು ಹಿಂಗೆ ಅರ್ನ್ ಮಾಡಬೇಕು. ವಾಟ್ ಎವರ್ ರೂಟ್ ನೀವು ಮೇಕ್ ಮನಿ, ಅದು ಲೀಗಲಿ ಮಾಡ್ತೀರಾ ಅಂದರೆ ಇಟ್ಸ್ ಗುಡ್. ಓಕೆನಾ. ಇಲ್ಲೀಗಲಿ ಅಂತ ಹೇಳ್ತಿಲ್ಲ, ಲೀಗಲಿ ನೀವು ಅರ್ನ್ ಮಾಡ್ತೀರಾ ಅಂದರೆ ಆಲ್ವೇಸ್ ಇಟ್ಸ್ ಗುಡ್. ಓಕೆನಾ. ಸೊ ಇದು ಈ ಮಂತಿದ್ದು ಆ್ಯಂಡ್ ಹೈಯೆಸ್ಟ್ ಪ್ರಾಫಿಟಬಲ್ ಡೇ ಇದಾಗಿತ್ತು. ಒಂದು ದಿನ ಒಳ್ಳೆ ಅಮೌಂಟ್ ಕೂಡ ಮಾಡಿದ್ದೆ ನಾನು, ಅದು ನಿಮಗೆ ವಿಡಿಯೋದಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ. ಸೊ ಇಟ್ಸ್ ಲೈಕ್ ಮಾರ್ಕೆಟ್ ಯಾವಾಗ ಆಪರ್ಚುನಿಟಿ ಕೊಡುತ್ತೆ, ಆಲ್ವೇಸ್ ಗ್ರ್ಯಾಬ್ ದಟ್ ಆಪರ್ಚುನಿಟಿ. ನಾನು ಅದನ್ನೇ ನನ್ನ ಮೈಂಡ್ಸೆಟ್ಟಲ್ಲಿ ಇರುತ್ತೆ. ನಂಗೆ ಆಪರ್ಚುನಿಟಿ ಯಾವತ್ತು ಸಿಗುತ್ತೆ ಅವತ್ತು ನಾನು ಗ್ರ್ಯಾಬ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಗ್ರ್ಯಾಬ್ ಕೂಡ ಮಾಡಿದ್ದೀನಿ ಕೂಡ. ಓಕೆನಾ. ಸೊ ಇದು ನಿಮಗೆ ಕಲಿಬೇಕಾಗಿರೋದು. ಇದನ್ನು ಬಿಟ್ಟಾಕಿ. ಸೊ ವಾಟ್ ಎವರ್ ಮನಿ ಬರುತ್ತೆ ಹೋಗುತ್ತೆ, ವಾಟ್ ಎವರ್ ನಿಮಗೆ ಒಂದು ಸಲ ನಿಮ್ಮ ಮೈಂಡ್ಸೆಟ್ ಫಿಕ್ಸ್ ಆಯಿತು ಅಂದರೆ ಅರ್ನ್ ಮಾಡೋದು ತುಂಬ ಟಫ್ ಏನು ಅನಿಸೋದಿಲ್ಲ, ಈಸಿ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಎವರ್, ನನಗೆ ಇಷ್ಟು ಅಮೌಂಟ್ ಎವ್ರಿ ಮಂತ್ ನನ್ನ ಮೈಂಡ್ಸೆಟ್ಟಲ್ಲಿಲ್ಲ. ಆನೆಸ್ಟ್ಲಿ ಹೇಳ್ತೀನಿ, ನನ್ನ ಮೈಂಡ್ಸೆಟ್ ಇರೋದು ಬಿಟ್ವೀನ್ 2 lakh to 2.5 lakh ಪರ್ ಮಂತ್. ಅಷ್ಟೇ ನನಗೆ ಮೈಂಡ್ಸೆಟ್ ಇರೋದು. ಇಫ್ ಐ ಮೇಕ್ 2 to 2.5 lakh ಪರ್ ಮಂತ್, ಐ ಆಮ್ ಹ್ಯಾಪಿ. ದಿಸ್ ಇಸ್ ಅ ಬಿಗ್. ಆಗುತ್ತೆ, ಸಮ್ಟೈಮ್ ಆಗಲ್ಲ, ಯಾರಿಗೆ ಬೇಕದು. ಸೊ 2 to 2.5 lakh ದುಡ್ಕೊಳ್ಳೋದು ಈಸಿ ಅಲ್ವಾ. ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ, ಹ್ಯಾಪಿ. ಅದಕ್ಕಿಂತ ಎಕ್ಸ್ಟ್ರಾ ಬೇಕಿಲ್ಲ ನನಗೆ. ಬಟ್ ಈ ಮಂತು ಚೆನ್ನಾಗಾಗಿದೆ, ಐ ವಾಸ್ ಹ್ಯಾಪಿ. ನೆಕ್ಸ್ಟ್ ಮಂತ್ ಸ್ವಲ್ಪ ಕಡಿಮೆ ಆಗ್ಬೋದು, ಅವಾಗ ಬ್ಯಾಲೆನ್ಸ್ ಆಗುತ್ತಲ್ಲ, ಅದರಲ್ಲಿ ಏನಿದೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಎವ್ರಿ ಮಂತ್ ಫಿಕ್ಸ್ ಅನ್ನೋದು ಇರಬಾರ್ದು, ಫಿಕ್ಸ್ ಇರಬೇಕು, ಕಡಿಮೆ ಆಗಿರಬೇಕು. ನಾಟ್ ಫಾರ್ ದಿಸ್ ಮಂತ್. ಓಕೆನಾ. ನನಗೆ ಅನಿಸುತ್ತೆ ಇವಂತು ಏನು ಇಷ್ಟೊಂದು ಇದಾ ಅಂತ, ಬಟ್ ಇಲ್ಲ. ಲೈಕ್ ಏನಂದರೆ, ನೀವು ನಿಮ್ಮ ರಿಸ್ಕ್ ರಿವಾರ್ಡ್ಗಳನ್ನ ಎಷ್ಟು ಹ್ಯಾಂಡ್ಲ್ ಮಾಡ್ತೀರಾ ಅದ್ರ ಮೇಲೆ ಎಲ್ಲದೂ ನಿಂತಿರುತ್ತೆ. ಓಕೆ. ಸೊ ಲೆಟ್ಸ್ ಕ್ಲೋಸ್ ಇಟ್ ಅಪ್. ಇದರಿಂದ ಏನು ಯೂಸ್ ಆಗೋದಿಲ್ಲ. ಇವಾಗ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ಚಾರ್ಟ್ ಬಿಡಿ. ಚಾರ್ಟ್ಗಿಂತ ನೆಕ್ಸ್ಟ್ ಕಮ್ ಬ್ಯಾಕ್ ಟು ದಿಸ್ ಒನ್. ಸೊ ಲೆಟ್ಸ್ ಸಿ. ಇದರಲ್ಲಿ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಗೈಡ್ ಮಾಡ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ಸ್ ಟ್ರೇಡಿಂಗ್ ಸಕ್ಸೆಸಿವ್ ಮಂತ್ರ. ಸೊ ನನ್ನ ಸಕ್ಸೆಸಿವ್ ಮಂತ್ರನ ನಿಮಗೆ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ಕೇಳ್ತೀರಾ, ನೀವೇನೋ ಸಮ್ ಸೀಕ್ರೆಟ್ ಇಟ್ಕೊಂಡಿದ್ದೀರಾ, ಸಮ್ ಜಾದು ಮಾಡ್ತೀರಾ, ಇಲ್ಲ ನಿಮಗೆ ಏನೋ ಗೊತ್ತಿದೆ ಅದನ್ನು ನೀವು ಹೇಳ್ತಾ ಇಲ್ಲ ಅಂತ. ದೇವರೊಣ, ಏನೂ ಗೊತ್ತಿಲ್ಲ. ನನ್ನ ಹತ್ರ ಯಾವುದೇ ಸೀಕ್ರೆಸಿಗಳನ್ನ ಮೇಂಟೈನ್ ಮಾಡೋದಿಲ್ಲ. ನನ್ನನ್ನು ನಾನು ಸಿಂಪ್ಲಿಫೈ ಮಾಡ್ಕೊಳ್ತಾ ಬಂದಿದ್ದೀನಿ ಅಷ್ಟೇ. ವರ್ಷ ಮೈಂಡ್ಸೆಟ್ನ ಫ್ರೀ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಸ್ಲೋ ಮಾಡ್ಕೊಳ್ತಾ ಬಂದಿದ್ದೀನಿ. ಮೊದಲು ನಿಮ್ಮ ಥರನೇ 5 ಇಂಡಿಕೇಟ್ರ್ಗಳು ಮತ್ತು
ಥಿಂಗ್ಸು ಎಲ್ಲ ನೋಡ್ತಾ ಇದ್ದೆ, ತುಂಬ ಜನ ಫಾಲೋ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಐ ಲೆಫ್ಟ್ ಎವ್ರಿಥಿಂಗ್. ಇವಾಗ ಸಿಂಪಲಿಗೆ ಬಂದೀನಿ. ಲಾಸ್ಟ್ 1 ವರ್ಷದಿಂದ ಫಿಬೊನಾಚಿ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಫಿಬೋ ಬಿಟ್ಟರೆ ಬೇರೆ ನನಗಿನ್ನೇನು ಬೇಕಾಗಿಲ್ಲ ಅನ್ನಿಸ್ತು. ಸೊ ಅದಕ್ಕೆ ಐ ಜಸ್ಟ್ ವರ್ಕಿಂಗ್ ವಿತ್ ಫಿಬೋ. ಇವತ್ತು ಕೂಡ ಅಷ್ಟೇ, ನಾನು ಇವಾಗಲೂ ಹೇಳ್ತೀನಿ, ಫಿಬೋ ಅಕ್ಯುರಸಿನ ಬೇರೆ ಯಾವುದೇ ಇಂಡಿಕೇಟರ್ಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಫಿಬೋ ಇಸ್ ಅ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಸೊ ಹಾಗಾಗಿ ಅದರದ್ದು ಕ್ಯಾಲ್ಕುಲೇಟ್ ನೀವು ಯಾವ ಥರ ಯೂಸ್ ಮಾಡ್ಕೊಳ್ತೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ನಿಮಗೆ. ಅದಕ್ಕೂ ಒಂದು ಇದನ್ನು ಹೇಳ್ಬೇಕಂದ್ರೆ, ನಿಮ್ಮ ಹತ್ರ ಒಂದು ಒಳ್ಳೆ ಕುದುರೆ ಇದೆ ಅಂದ್ರೂ ನಿಮ್ಗೆ ಅದನ್ನು ಹಾರ್ಸ್ ರೇಸಲ್ಲಿ ಗೆಲ್ಲಬೇಕು ಅಂದರೆ ಅದ್ರ ಜಾಕಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಕುದುರೆ ರೇಸ್ ಗೆಲ್ಲಕ್ಕೆ ಜಾಕಿನೇ ಮೇನ್ ರೋಲ್ ಪ್ಲೇ ಮಾಡೋದು. ಜಾಕಿ ಹೆಂಗಿರ್ತಾನೆ ಅದ್ರ ಮೇಲೆ ಕುದುರೆ ಓಡುತ್ತೆ. ಕುದುರೆ 90% ನಿಮಗೆ ಎಲ್ಲ ಕುದುರೆಗಿಂತ ಹೈಯೆಸ್ಟ್ ಸ್ಪೀಡಲ್ಲಿ ಓಡೋ ಥರ ಇರುತ್ತೆ. ಬಟ್ ನಿಮ್ಮ ಜಾಕಿ ಕರೆಕ್ಟ್ ಇಲ್ಲ ಅಂದರೆ ಆ ಕುದುರೆನ ನಂಬರ್ 1ಗೆ ತರೋಕ್ಕಾಗಲ್ಲ, ಅದು ಲಾಸ್ಟ್ಗೆ ಬರುತ್ತೆ ಮತ್ತೆ. ದಟ್ ಈಸ್ ವಾಟ್. ಸೊ ನಿಮಗೆ ಯಾವುದೇ ಇಂಡಿಕೇಟರ್ ಆದರೂ ಅಷ್ಟೇ, ಅದನ್ನು ನೀವು ರೈಡ್ ಮಾಡೋದು ಹೆಂಗೆ ಕಲಿತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾವುದೇ ಈ ಇಂಡಿಕೇಟರ್ ಲಾಸ್ ಕೊಡೋದಿಲ್ಲ, ಅದನ್ನು ರೈಡ್ ಮಾಡೋ ವೇ ಗೊತ್ತಿರಬೇಕು. ಸೇಮ್ ಫಿಬೊನಾಚಿನೂ ಅಷ್ಟೇ. ಫಿಬೊನಾಚಿನ ಎಲ್ಲರೂ ಡಿಫ್ರೆಂಟ್ ವೇಯಲ್ಲಿ ಹಾಕ್ತಾರೆ, ತುಂಬ ಜನ ತುಂಬ ಥರ ಹಾಕ್ತಾರೆ. ಬಟ್ ನಾನು ಹಾಕೋ ವೇ ನನಗೆ ಗೊತ್ತಿದೆ, ಅದನ್ನು ಹೆಂಗೆ ರೈಡ್ ಮಾಡಬೇಕು ಅಂತ ಅಷ್ಟೇ. ಸೊ ಫಿಕ್ಸ್ಡ್ ಎಸ್ ಎಲ್ ಪಾಯಿಂಟ್. ಲೆಟ್ಸ್ ಕಮ್ ಬ್ಯಾಕ್ ಟು ಫಸ್ಟ್ ಪಾಯಿಂಟ್. ದಿಸ್ ಈಸ್ ಫಿಕ್ಸ್ಡ್ ಎಸ್ ಎಲ್ ಪಾಯಿಂಟ್. ವಾಟ್ ಯು ಮೀನ್ ಬೈ ಫಿಕ್ಸ್ಡ್ ಎಸ್ ಎಲ್ ಪಾಯಿಂಟ್? ಸೊ ನಿಮಗೆ ಇನ್ನೊಂದು ಸ್ವಲ್ಪ ಝೂಮ್ ಬೇಕು ಅಂದರೆ ಲೆಟ್ಸ್ ಝೂಮ್. ಓಕೆ, ಎಸ್, ಇಷ್ಟು ಎನಫ್ ಅನ್ಕೊಳ್ತೀನಿ. ಸೊ ಫಸ್ಟ್ ಪಾಯಿಂಟು ಫಿಕ್ಸ್ಡ್ ಎಸ್ ಎಲ್. ನಾನು ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ಯೂಟ್ಯೂಬಲ್ಲಿ ಹೇಳ್ತೀನಿ, ತುಂಬ ವೀಡಿಯೋಸ್ದಲ್ಲಿ ಹೇಳ್ತೀನಿ, ಫಿಕ್ಸ್ಡ್ ಎಸ್ ಎಲ್. ನಾನು ಆಲ್ವೇಸ್ 10 to 15 ಪಾಯಿಂಟ್ಸ್ ಎಸ್ ಎಲ್ಗೆ ಟ್ರೈ ಮಾಡ್ತೀನಿ. ಓಕೆನಾ? 10 to 15 ಪಾಯಿಂಟ್ ಎಸ್ ಎಲ್ ಆರ್ 10 to 15 ಪಾಯಿಂಟ್ ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್. ಸೊ ಅಷ್ಟೇ. ನಾನು ಯಾವಾಗಲೂ ಅಷ್ಟೇ 10 to 15 ಪಾಯಿಂಟ್ ಒಳಗಡೆ ಎಸ್ ಎಲ್ನ ನಾನು ನಿಲ್ಲಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇನಾದ್ರು ಸ್ಟಾಪ್ ಲಾಸ್ ಇಟ್ಟಾಯ್ತಾ, ಲೆಟ್ಸ್ ಕ್ಲೋಸ್ ದಟ್ ಪೊಸಿಷನ್. ವಾಟ್ ಎವರ್ ಅದು ಮಾರ್ಕೆಟ್ ರಿಟರ್ನ್ ಆಗಲಿ, ಬೌನ್ಸ್ ಆಗಲಿ, ಏನೇ ಆಗಲಿ, ಫಸ್ಟು ನಾನು ಆ ಟ್ರೇಡಿಂದ ಹೊರಗಡೆ ಬರ್ಲಿಕ್ಕೆ ನೋಡ್ತೀನಿ. ದಟ್ ಈಸ್ ಮೈ ಮೇಜರ್ ಅಡ್ವಾಂಟೇಜ್. ನನ್ನ ಸೈಕಾಲಜಿಯಲ್ಲಿ ತಂದಿದ್ದು ಅದೇನೆ. ನಾನು ಯಾವಾಗಲೂ ಅಷ್ಟೇ 10 to 15 ಪಾಯಿಂಟು ಎಸ್ ಎಲ್ ಬಂತ ಜಸ್ಟ್ ಮೂವ್ ಔಟ್, ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ನಾನು ಫಸ್ಟ್ ಹೇಳಿದೆ ಅಷ್ಟು. ಫಸ್ಟ್ ಅಲ್ಲಿಂದ ಟ್ರೇಡಿಂದ ಎಕ್ಸಿಟ್ ಆಗಿ, ನೀವು ಎಂಟ್ರಿ ಆಗಿರೋ ಟ್ರೇಡ್ ಅಫ್ಕೋರ್ಸ್ ಅದಾದಮೇಲೆ ಯೂ ಟರ್ನ್ ಮಾಡ್ಕೊಂಡು ಮೇಲೆ ಬರಲಿ, ನಿಮಗಿಂತ ಟಾರ್ಗೆಟ್ 10 ಪಾಯಿಂಟ್ ತೋರಿಸಲಿ, 20 ಪಾಯಿಂಟ್ ಮೇಲೆ ಹೋಗಲಿ, ನನಗದು ಬೇಕಿಲ್ಲ. ನನ್ನ ಎಸ್ ಎಲ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ 10 to 15 ಪಾಯಿಂಟ್ ಎಸ್ ಎಲ್ ನಿಫ್ಟಿಯಲ್ಲಿ ನಾನು ಹೇಳ್ತಿರೋದು, ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಿರೋದು ನಿಫ್ಟಿಯಲ್ಲಿ. 10 to 15 ಪಾಯಿಂಟ್ ಎಸ್ ಎಲ್ ಬಂತ ಜಸ್ಟ್ ಗೆಟ್ ಔಟ್, ನೋ ಮೋರ್ ಟ್ರೇಡ್ಸ್. ನಾನು ಮತ್ತೆ ಟ್ರೇಡ್ಸ್ನೇ ಅದನ್ನು ಮತ್ತೆ ಟ್ರೇಡ್ ಮಾಡ್ತೀನಿ. ಯಾವಾಗ? ಆರಾಮ್ಸೆ ವೆಯ್ಟ್ ಮಾಡಿ ಮತ್ತೆ ರಿಟರ್ನ್ ಬಂತ, ಮತ್ತೆ ನನ್ನ ಲೆವೆಲ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಐ ವಿಲ್ ರೀಎಂಟ್ರ್ ಇಟ್. ಸೊ ಹಾಗಾಗಿನೇ ನನ್ನ ಎಸ್ ಎಲ್ ಇಸ್ ಸಿಂಪಲ್ ಆ್ಯಂಡ್ ಐ ಆಮ್ ಎ 1:1 ಟ್ರೇಡರ್. ಸೊ ನಾನು 1:1 ಟ್ರೇಡರ್. ನನಗೆ 1:1ಗಿಂತ ಎಕ್ಸ್ಟ್ರಾ ಮೈಂಡ್ ಸೆಟ್ ಇರೋದಿಲ್ಲ. ಆಲ್ವೇಸ್ ಒಂದು ಟ್ರೇಡ್ ಎಂಟ್ರಿ ಆಗಿದ್ದೀನಿ ಅಂದರೆ ಐ ಬಿಲೀವ್ ಇಟ್ ಇನ್ 1:1. ಹ್ಯಾಪಿಲಿ 1:1 ಸಿಗ್ತಾ ಜಸ್ಟ್ ಮೋರ್. ಸೆಕೆಂಡ್ ಪಾಯಿಂಟ್, ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್, ಕ್ವಾಂಟಿಟಿ ಮ್ಯಾನೇಜ್ಮೆಂಟ್. ಇಟ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಯಾಕೆಂದರೆ ಈಗ ಪ್ರೆಸೆಂಟು ನಿಮಗೆ 65 ಕ್ವಾಂಟಿಟಿ ಒಂದು ಲಾಟಲ್ಲಿ ನಿಫ್ಟಿಯಲ್ಲಿದೆ. ನೀವೇನು ಮಾಡ್ತೀರಾ? 65 ಕ್ವಾಂಟಿಟಿ 6 ಪಾಯಿಂಟ್ಸ್ ಅಂದರೆ 650 ರುಪೀಸು. ಸೊ 650 ರುಪೀಸ್ ಬರುತ್ತೆ. ಸೊ ಬ್ರೋಕರೇಜ್ ಎಲ್ಲ ಹೋದ್ರೂ ಒಂದು 500 ರೂಪಾಯಿ ಉಳಿಯುತ್ತೆ ಅಂದರೆ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ದಟ್ 500 ರುಪೀಸ್ ಇಟ್ ನೆವರ್ ಸ್ಯಾಟಿಸ್ಫೈಸ್. ಓಕೆನಾ? ಸೊ ಬಿಕಾಸ್ ಅಮೌಂಟ್ ಈಸ್ ವೆರಿ ಸ್ಮಾಲ್, 500 ರುಪೀಸ್. ನೀವೇನು ಮಾಡ್ತೀರಾ? ನಿಮ್ಮ ರಿಸ್ಕನ್ನು ಮೀರಿ ಕ್ವಾಂಟಿಟಿ ಟ್ರೇಡ್ ಮಾಡ್ತೀರಾ. ಲೈಕ್ ಏನಂದರೆ, ನಿಮ್ಮ ಕೆಪಾಸಿಟಿ ಇರುತ್ತೆ ಒಂದು, ಲೈಕ್ ಏನಂದರೆ ನಿಮ್ಮ ಕೆಪಾಸಿಟಿ ಬಂದು 2 ಲಾಟ್ಸ್ 130 ಪಾಯಿಂಟ್ ಅಂತ ಇಟ್ಕೊಳ್ಳಿ. ಓಕೆ, ಲಾಟ್ಸ್ ಲೆಟ್ಸ್ ಡಿಸ್ಕಸ್ ವಿತ್ ಲಾಟ್ಸ್. 2 ಲಾಟ್ಸ್ ಅಂತ ಇಟ್ಕೊಳ್ಳಿ. 2 ಲಾಟ್ಸ್ ನಿಮ್ಮದು ಕೆಪಾಸಿಟಿ. ಬಟ್ ನೀವೇನು ಮಾಡ್ತೀರಾ? ಯು ಆರ್ ಟೇಕಿಂಗ್ ಅನ್ 4 ಲಾಟ್ಸ್, 5 ಲಾಟ್ಸ್. 5 ಲಾಟ್ಸ್ನ ನೀವು ಟ್ರೇಡ್ ತೊಗೊಳ್ತಿರ್ತೀರ. ಸೊ ನೀವು 5 ಲಾಟ್ ತೊಗೊಳ್ತೀರಾ ಇನ್ಸ್ಟೆಡ್ ಆಫ್ ನಿಮ್ಮ ಮೈಂಡ್ ಸೆಟ್ ಕೆಪಾಸಿಟಿ 2 ಲಾಟ್ಸ್ ಇದೆ, ನೀವು 5 ಲಾಟ್ ಟ್ರೇಡ್ ಮಾಡ್ತೀರಾ ಅಂದರೆ ಎಸ್ ಎಲ್ನ ನೀವು ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆಯಾ? 2 ಲಾಟ್ಸಲ್ಲಿ ನಿಮ್ಮ ಎಸ್ ಎಲ್ ಎಷ್ಟಿರುತ್ತೆ? 1300 ರೂಪಾಯಿ ಇರುತ್ತೆ. 5 ಲಾಟ್ಸಲ್ಲಿ ನಿಮ್ಮ ಎಸ್ ಎಲ್ ಎಷ್ಟಾಗುತ್ತೆ? 3000 ರೂಪಾಯಿ ಆಗುತ್ತೆ. ಸೊ ಇಟ್ ಮೀನ್ಸ್ ಯು ಆರ್ ಲೂಸಿಂಗ್ ಹ್ಯೂಜ್ ಅಮೌಂಟ್ ಇನ್ ಎಸ್ ಎಲ್. ನಿಮ್ಮ ಸೈಕಾಲಜಿ ಸಿಂಕ್ ಆಗ್ತಾ ಇಲ್ಲ ಇದು. ಓಕೆನಾ? ಸೊ ಬಟ್ ನನಗಿಲ್ಲಿ ಸೈಕಾಲಜಿ ಹೆಂಗೆ ಸಿಂಕ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಈಗ ನಿಮಗೆ ಕಂಪೇರ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇವಾಗ ನಾನೇನು ಮಾಡ್ತೀನಿ? ಐ ಟ್ರೇಡ್ ಇಟ್ ಆನ್ 27 ಲಾಟ್ಸ್. ಓಕೆನಾ? 27 ಲಾಟ್ಸ್ ಟ್ರೇಡ್ ಮಾಡ್ತೀನಿ. ಬಟ್ ಮೈ ಮೈಂಡ್ ಸೆಟ್ ಕೆಪಾಸಿಟಿ ಐ ಕ್ಯಾನ್ ಟ್ರೇಡ್ ಅಪ್ ಟು 50 ಲಾಟ್ಸ್. 50 ಲಾಟ್ಸ್ನ ನಾನು ಹೋಲ್ಡ್ ಮಾಡೋ ಕೆಪಾಸಿಟಿ ನನಗಿದೆ. ಓಕೆನಾ? ಐ ಕ್ಯಾನ್ ಟ್ರೇಡ್ ಆನ್ 50 ಲಾಟ್ಸ್. ಓಕೆ, ಬಟ್ ನಾನು ಟ್ರೇಡ್ ಮಾಡೋದು 27 ಲಾಟ್ಸ್. ಇಟ್ ಮೀನ್ಸ್ ನನಗೇನಾದರೂ ಈಗ ಫಸ್ಟು ಟ್ರೇಡಲ್ಲಿ ಲಾಸ್ ಆಯಿತು, 27 ಲಾಟ್ಸು ಲಾಸ್ ಆಯಿತು.
ಅಂದರೆ ನನಗೇನಾಗುತ್ತೆ 27 ಲಾಟ್ಸ್ಗೆ ಸಪೋಸ್ 10 ಪಾಯಿಂಟ್ಸ್ ಅಂದ್ರೂ ಆಲ್ಮೋಸ್ಟ್ 17,500 ರುಪೀಸ್ ನಮಗೆ ಲಾಸ್. 17,000 ರುಪೀಸ್ ಲಾಸ್ ಆಯಿತು ಅಂದರೂ ನಾನು ಏನು ಅಂದ್ಕೊಳ್ಳಲ್ಲ. ಐ ಆಮ್ ಹ್ಯಾಪಿ, ಐ ಆಮ್ ಕಂಫರ್ಟಬಲ್. ಬಿಕಾಸ್ ನನ್ನ ಮೈಂಡ್ ಸೆಟ್ಟು, ನನ್ನ ಕೆಪಾಸಿಟಿ ಇರೋದು 50 ಲಾಟ್ಸ್ಗೆ. ಇಟ್ ಮೀನ್ಸ್ ಡಬಲ್ ಅಮೌಂಟ್ಗೆ, ಅಂದರೆ 35 ಸಾವಿರ ಲಾಸ್ ತನಕಳು ನನಗೇನು ಫೀಲ್ ಆಗೋದಿಲ್ಲ. ಸೊ ಅವಾಗ ಏನು ಅನಿಸುತ್ತೆ, 17,500 ರೂಪಾಯಿ ನಾನು ಕವರ್ ಮಾಡೋದು ಈಸಿನೇ ಇಲ್ವಾ? ಐ ಕ್ಯಾನ್ ಕವರ್ ಇಟ್ ಆನ್ ನೆಕ್ಸ್ಟ್ 1 ಟ್ರೇಡ್ ಇರ್ಬೋದು, 2 ಟ್ರೇಡ್ಸ್ ಇರ್ಬೋದು, 3 ಟ್ರೇಡ್ಸ್ ಇರ್ಬೋದು. ನಾನು ಅದನ್ನು ಕವರ್ ಮಾಡಿ ಪ್ರಾಫಿಟ್ ಮಾಡ್ತೀನಿ. ಏನಕ್ಕೆ ನನಗೆ 20 ದಿನನೂ ಪ್ರಾಫಿಟ್ ತೋರಿಸ್ತಿದೆ ಅಲ್ಲಿ ಅಂದರೆ, ನಾನೇನು ಇಲ್ಲಿ ಲಾಜಿಕ್ ಯೂಸ್ ಮಾಡ್ತಿಲ್ಲ, ಬ್ಲಾಕ್ ಮ್ಯಾಜಿಕ್ ಯೂಸ್ ಮಾಡ್ತಿಲ್ಲ. ನಾನು ಕೂಡ ಎಷ್ಟೋ ದಿನ ಫಸ್ಟ್ ಟ್ರೇಡಲ್ಲಿ ಲಾಸ್ ತಿಂದಿರ್ತೀನಿ. ಓಕೆನಾ, ಫಸ್ಟ್ ಟ್ರೇಡು ಲಾಸ್ ಆಗಿರುತ್ತೆ. ಆಮೇಲೆ ಏನು ಮಾಡ್ತೀನಿ, ಐ ಜಸ್ಟ್ ಕವರ್ ಇಟ್. ಅದನ್ನು ನಾನು ಕವರ್ ಮಾಡ್ತೀನಿ. ಲೈಕ್ 2 ಟ್ರೇಡ್ಸ್ ಮಾಡಿ ಕವರ್ ಮಾಡ್ತೀನಿ, 3 ಟ್ರೇಡ್ಸ್ ಕವರ್ ಮಾಡ್ತೀನಿ, ಇಲ್ಲ ಸಮ್ ಟೈಮ್ 4 ಟ್ರೇಡ್ಸ್ ಕವರ್ ಮಾಡಿ ಪ್ರಾಫಿಟ್ ಮಾಡಿರ್ತೀನಿ. ಹಾಗಾಗಿ ಎಲ್ಲ ಗ್ರೀನ್ ತೋರಿಸುತ್ತೆ. ಯಾಕೆ? ನಂದು ಕ್ವಾಂಟಿಟಿ ಮ್ಯಾನೇಜ್ಮೆಂಟ್. ನಾನು ಇಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗ್ತಿರೋದು ನನಗೆ ನನ್ನ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ನನಗೆ ಕಲ್ತಿರೋದ್ರಿಂದ. ನಾನು ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಕಲ್ತಿದ್ರಿಂದಲೇ ಇದರಲ್ಲಿ ಸರ್ವೈವ್ ಆಗ್ತಿರೋದು. ಇದರಲ್ಲಿ ನನಗೆ ಆಲ್ಮೋಸ್ಟ್ ಒಂದು ಒಳ್ಳೆ ಅಮೌಂಟ್ಗಳನ್ನ ಗಳಿಸ್ತಿರೋದು. ಏನಕ್ಕೆ? ನಾನು ಯಾವಾಗಲೂ ಅಷ್ಟೇ, ಫಸ್ಟ್ ಟ್ರೇಡ್ ಮೈ ಬೆಸ್ಟ್ ಟ್ರೇಡ್. ಫಸ್ಟ್ ಟ್ರೇಡಲ್ಲಿ ನನಗೇನು ಲೈಕ್ ಬೇಕಿರೋದು ಅಮೌಂಟ್ ಏನು ಸಿಕ್ತು, ಲೈಕ್ 15,000 ಇರ್ಬೋದು, ಇಲ್ಲ 20,000 ಇರ್ಬೋದು. ಐ ಆಲ್ವೇಸ್ ಬಿಲೀವ್ 15ರಿಂದ 20,000 ಮೋರ್ ದೆನ್ ಎನಫ್ ಪರ್ ಟ್ರೇಡ್ ಅಂತ. ಓಕೆನಾ? ಸೊ 20,000 ಸಿಗ್ತಾ ಮತ್ತೆ ಟ್ರೇಡೇ ಮಾಡೋದಿಲ್ಲ ನಾನು ಅವತ್ತು ದಿನ. ಅದೆಷ್ಟೇ ಬೆಸ್ಟ್ ಟ್ರೇಡ್ಗಳು ಹೋಗ್ತಿದ್ರು ನಾನು ಟ್ರೇಡ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದೇ ನನಗೇನೋ ಫಸ್ಟ್ ಟ್ರೇಡಲ್ಲಿ ಅದೇ ನನಗೆ ನೆಗೆಟಿವ್ ಆಯಿತು ಅಂದ್ಕೊಳ್ಳಿ, ನೆಗೆಟಿವ್ 20,000 ಆಯಿತು. ಸೊ ನೆಗೆಟಿವ್ 20,000 ಆದರೆ ನಾನು ಏನು ಮಾಡ್ತೀನಿ, ಐ ಜಸ್ಟ್ ವೆಯ್ಟ್ ಮಾಡಿ ಅಗೇನ್ ಟ್ರೇಡ್ ಮಾಡ್ತೀನಿ. ಟ್ರೈ ಟು ಕವರ್ ಇಟ್ ಆಫ್ 20,000 ರುಪೀಸ್ ಟು 15,000 ಅಗೇನ್, ಇಲ್ಲ 20,000 ಕವರ್ ಮಾಡ್ತೀನಿ. ಸೊ ನೀವೇನು ಮಾಡ್ತೀರಾ, ಇದು ಮಾಡ್ತೀರಾ, ನೀವು ತಗೋಬೇಕಾದ್ರೇ ಸ್ಟಾರ್ಟಿಂಗಲ್ಲೇ ಬಿಗ್ ಕ್ವಾಂಟಿಟಿ ಎಂಟ್ರಿ ಮಾಡಿರ್ತೀರ. ಸೊ ನಿಮಗೆ ಕವರಿಂಗ್ ಆಪ್ಷನ್ಸೇ ಇರೋದಿಲ್ಲ. ನಿಮ್ಮ ಹತ್ರ ಕವರಿಂಗ್ ಆಪ್ಷನ್ಸೇ ಇಲ್ಲ ಅಂದಾಗ ನೀವು ಯಾವುದೇ ಕಾರಣಕ್ಕೂ ಸಕ್ಸಸ್ಸಿವ್ ಡೇಸ್ಗಳು ಕಡಿಮೆ ಆಗ್ತಾ ಹೊರತು ನಿಮಗೆ ಜಾಸ್ತಿ ಆಗೋದಿಲ್ಲ. ಸಕ್ಸಸ್ಸಿವ್ ಡೇಸ್ ಕಡಿಮೆ ಆಗ್ತವೆ. ಸಕ್ಸಸ್ಸಿವ್ ಡೇಸ್ ಕಡಿಮೆ ಆಗೋದ್ರಿಂದ ನಿಮಗೆ ಯೂಸ್ ಆಗುತ್ತಾ? ಯೂಸ್ಫುಲ್ ಆಗ್ತೀರಾ? ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡ್ತೀರಾ? ಇಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಸಕ್ಸಸ್ಸಿವ್ ಡೇಸ್ಗಳು ಅನ್ನೋದು ಹೆಂಗೆ ಬರುತ್ತೆ ಅನ್ನೋದು ಇದೇ ರೀಸನು. ಕ್ವಾಂಟಿಟಿ ಮ್ಯಾನೇಜ್ಮೆಂಟಿಂದಲೇ ಸಕ್ಸಸ್ಸಿವ್ ಡೇಸ್ಗಳು ಕೌಂಟ್ ಆಗೋದು. ನನ್ನ ಕ್ವಾಂಟಿಟಿ ಮ್ಯಾನೇಜ್ಮೆಂಟಿಂದಲೇ ನನಗೆ ಮೈಂಡ್ಸೆಟ್ ಫ್ರೀ ಇರೋದು. ಮೂರನೇದು, ಲೆಟ್ಸ್ ಕಮ್ ಬ್ಯಾಕ್ ಟು ಥರ್ಡ್ ಟಾಪಿಕ್, ನೆವರ್ ಆವ್ರೇಜ್ ಮೈಂಡ್ಸೆಟ್. ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಆವ್ರೇಜಿಂಗಲ್ಲಿ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಈಗ ಕೆಲವರು ಕ್ವಶನ್ಸ್ ಇರುತ್ತೆ, ನಾವು ನಿಮ್ಮ ಥರನೇ ಕ್ವಾಂಟಿಟಿ ಆವ್ರೇಜ್ ಮಾಡೋದು, ಮೇಂಟೈನ್ ಮಾಡೋದು. ಫಸ್ಟಿಗೆ ನಾನು ತೊಗೊಳ್ಳೋದು ಒಂದೇ ಲಾಟು, ನನ್ನ ಕೆಪಾಸಿಟಿ 2 ಲಾಟ್ ಇರುತ್ತೆ, ಬಟ್ 1 ಲಾಟ್ ತೊಗೊಳ್ತೀನಿ. ಮಾರ್ಕೆಟು ಒಂದು 10-15 ಪಾಯಿಂಟ್ ಕೆಳಗಡೆ ಬಂದಮೇಲೆ ಆವ್ರೇಜ್ ಮಾಡಿಬಿಡ್ತೀನಿ. ಸೊ ಆವ್ರೇಜ್ ಮಾಡಿದಾಗ ಏನಾಗುತ್ತೆ, 2 ಲಾಟ್ಸ್ ಆಗೋಗುತ್ತೆ. ಸೊ ನಂದು 2 ಲಾಟ್ಸಲ್ಲಿ ನಾನೇನು ಮಾಡ್ತೀನಿ, 15 ಪಾಯಿಂಟ್ ಕೆಳಗಡೆ ಬಂದಿದೆ ಅಂದಾಗ ತೊಗೊಂಡಾಗ ಏನಾಗುತ್ತೆ, 15 ಅಂದರೆ 7 ಪಾಯಿಂಟು ಇನ್ನೂ ಸ್ವಲ್ಪ ಕೆಳಗಡೆ ಆವ್ರೇಜಿಂಗ್ ಆಗೋಗುತ್ತೆ. ಸೊ ನಾನು ಬ್ಯಾಲೆನ್ಸ್ ಆಗುತ್ತೆ ಅಂತ. ಸಮ್ ಟೈಮ್ ಏನಾಗುತ್ತೆ, ಮಾರ್ಕೆಟ್ ಅದರಿಂದ ಇನ್ನೂ ಕೆಳಗಡೆ ಬರುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಟೋಟಲ್ ಲಾಸು 675 ರೂಪಾಯಿ ಆಗೋ ಪ್ಲೇಸಲ್ಲಿ ಎಷ್ಟಾಗುತ್ತೆ, 1,300 ರೂಪಾಯಿ ಆಗುತ್ತೆ. ಇಟ್ ಮೀನ್ಸ್ ಇನ್ ಆವ್ರೇಜಿಂಗ್ ಯು ಲಾಸ್ಟ್ ಹ್ಯೂಜ್. ಆಪ್ಷನ್ ಬೈಯಿಂಗಲ್ಲಿ ಆವ್ರೇಜ್ ಮಾಡ್ತೀರಾ ಅಂದರೆ ನಿಮ್ಮನ್ನು ನೀವು ಸೆಲ್ಫ್ ಸೂಸೈಡ್ ಮಾಡ್ಕೊಳಕ್ಕೆ ರೆಡಿ ಆಗ್ತೀರಾ ಅಂತ ಅರ್ಥ. ಯಾಕೆಂದರೆ ಆಪ್ಷನ್ ಬೈಯಿಂಗಲ್ಲಿ ಆಲ್ವೇಸ್ ಪ್ರೀಮಿಯಂ ಡಿಕೆ ಇಸ್ ಫಾಸ್ಟ್. ಪ್ರೀಮಿಯಂ ಡಿಕೆ ಫಾಸ್ಟ್ ಆದಷ್ಟು ನೀವು ಆವ್ರೇಜ್ ಮಾಡಿದಷ್ಟು ಮಾರ್ಕೆಟ್ ಕೆಳಗಡೆಗೆ ಲೋಯರ್ ಲೋ, ನೀವು ಬೈಯಿಂಗಲ್ಲಿ ಇದ್ದೀರಾ ಲೋಯರ್ ಲೋ ಮಾಡ್ಕೊಂಡು ಬಂತು ಅಂದರೆ ನಿಮ್ಮ ಅಮೌಂಟ್ ಜಾಸ್ತಿ ತೋರಿಸುತ್ತೆ. ಅದೇ ನಾನು ಏನು ಮಾಡ್ತೀನಿ, ನಾನು ಇಲ್ಲಿ ಬೈ ಮಾಡಿರ್ತೀನಿ, ಇಲ್ಲಿ ನಾನು ಎಕ್ಸಿಟ್ ಆದೆ ಅಂದ್ಕೊಳ್ಳಿ, ಮಾರ್ಕೆಟ್ ಅಗೇನ್ ಇಲ್ಲಿಗೆ ಬರೋವರೆಗೂ ನಾನು ಬೈಯೇ ಮಾಡೋದಿಲ್ಲ. ಬಿಕಾಸ್ ದಿಸ್ ವಾಸ್ ಮೈ ಲೆವೆಲ್, ಇದು ನನ್ನ ಲೆವೆಲ್ ಬೈ ಮಾಡಲಿಕ್ಕೆ. ಸೊ ಮಾರ್ಕೆಟ್ ಇಲ್ಲೇ ಇದೆ ಅಂದರೆ ಆವ್ರೇಜೇ ಮಾಡಲ್ಲ, ಅದರಿಂದ ಇನ್ನೂ ಕೆಳಗಡೆ ಹೋಯ್ತಾ ಹೋಗಲಿ, ಇನ್ನೂ ಕೆಳಗಡೆ ಹೋಯ್ತಾ ಹೋಗಲಿ. ಇಟ್ ಮೀನ್ಸ್ ಇಲ್ಲೆಲ್ಲಾದರೂ ನಂದು ನೆಕ್ಸ್ಟ್ ಲೆವೆಲ್ ಇದೆಯಾ, ಐ ವಿಲ್ ಟ್ರೈ ಟು ಟೇಕ್ ಇಟ್ ಟ್ರೇಡ್ ಹಿಯರ್. ಮೀನ್ಸ್ ನಾನು ಇಲ್ಲಿ ಕೊಟ್ಟಿರೋದು ಲಾಸ್ಗೆ ನಾನು ಇಲ್ಲಿ ಬಂದಾಗ ಟ್ರೇಡ್ ತೊಗೊಂಡು ಬೌನ್ಸ್ ಬ್ಯಾಕ್ ಮಾಡಿಸ್ತೀನಿ. ಇಲ್ಲಿಂದ ನನಗೆ ಬೌನ್ಸ್ ಬ್ಯಾಕ್ ಸಿಗುತ್ತೆ. ಅದೇ ನೀವೇನು ಮಾಡ್ತೀರಾ, ನೀವು ಇಲ್ಲೇ ಆವ್ರೇಜಿಂಗ್ ಮಾಡಿರ್ತೀರ, ಇಲ್ಲಿ ತೊಗೊಂಡು ಇಲ್ಲಿ ಆವ್ರೇಜಿಂಗ್ ಮಾಡ್ತೀರಾ. ಇಲ್ಲಿಗೆ ಬರೋ ಅಷ್ಟರಲ್ಲಿ ನಿಮ್ಮ ಆವ್ರೇಜಿಂಗ್ ದೊಡ್ಡ ಅಮೌಂಟ್ ಲಾಸ್ ತೋರಿಸ್ತಿರುತ್ತೆ. ಯು ವಿಲ್ ಪ್ಯಾನಿಕ್, ಎಕ್ಸಿಟ್ ಯುವರ್ ಪೊಸಿಷನ್ ಅಂತ ಎಕ್ಸಿಟ್ ಆಗ್ತೀರಾ. ಇದೇ ನನಗೂ ನಿಮಗೂ ಇರೋ ಡಿಫ್ರೆನ್ಸ್. ಓಕೆನಾ? ಫೋರ್ತ್ ಒನ್, ಕೀಪಿಂಗ್ ಮೈ ಸೆಲ್ಫ್ ಕೂಲ್ ವೆನ್ ಮೈ ಫಸ್ಟ್ ಟ್ರೇಡ್ SL ಹಿಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. SL ಹಿಟ್ ಆಯಿತಾ, ಆರಾಮ್ಸೆ ವೆಯ್ಟ್ ಫಾರ್ ಸೆಕೆಂಡ್ ಟ್ರೇಡ್. ಯಾಕೆ? ನನ್ನ SL ಕ್ವಾಂಟಿಟಿ ಆ್ಯಂಡ್ ಅಮೌಂಟು ಎರಡು ನನ್ನ ಮೈಂಡಲ್ಲಿ ಸಿಂಕ್ ಆಗಿರೋದ್ರಿಂದ ನಾನು ಆರಾಮ್ಸೆ ವೆಯ್ಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಕೆಳಗಡೆ ಸಿಗ್ಬೋದು ಮಾರ್ಕೆಟು, ಆವ್ರೇಜಿಂಗ್ ಮಾಡಿಲ್ಲ, ನಾನು ಎಕ್ಸಿಟ್ ಆಗಿದ್ದೀನಿ, ಕೆಳಗಡೆ ಸಿಗ್ಬೋದು. ಇಲ್ಲ ಮತ್ತೆ ಸೇಮ್ ಪ್ರೈಸ್ಗೆ ಮಾರ್ಕೆಟ್ ಬಂದಾಗ ತೊಗೊಳ್ಬಿಡು, ಸೇಮ್ ಪ್ರೈಸಿಗೆ ಬಂದಾಗ ಮತ್ತೆ ತೊಗೊಂಡಾಗ ಮತ್ತೆ ಮಾರ್ಕೆಟ್ ಬೌನ್ಸ್ ಆದಾಗ ನನಗೆ ಪ್ರಾಫಿಟ್ ಆಗೇ ಆಗುತ್ತೆ. ದಿಸ್ ವಾಸ್ ದ ಲಾಜಿಕ್ ಐ ಯೂಸಿಂಗ್. ಇದು ನನ್ನ ಸೀಕ್ರೆಟ್. ಓಕೆನಾ? ಇಷ್ಟೇ ಥಿಂಗ್ಸ್ಗಳು, ಜಾಸ್ತಿ ಸೀಕ್ರೆಟ್ ಅಂತ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಐ ಡೋಂಟ್ ಬಿಲೀವ್ ಇಟ್ ಇನ್ ಬ್ಯಾಕ್ ಟೆಸ್ಟ್, ಮಾರ್ಕೆಟ್ ಬ್ಯಾಕ್ ಟೆಸ್ಟು, ಟ್ರೇಡ್ ಇನ್ ಜನರಲ್, ಇಟ್ ನೆವರ್ ವರ್ಕ್ ಫಾರ್ ಮಿ.
ಸಿ ನಿಮ್ಮಗಳಿಗೆ ಅದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ನನಗದು ಗೊತ್ತಿಲ್ಲ. ನಾನು ಇವತ್ತವರೆಗೂ ಮಾರ್ಕೆಟಲ್ಲಿ ಬ್ಯಾಕ್ ಟೆಸ್ಟ್ನ ಬಿಲೀವೇ ಮಾಡೋದಿಲ್ಲ. ಬ್ಯಾಕ್ ಟೆಸ್ಟಲ್ಲಿ ಆಲ್ವೇಸ್ ಐ ಬಿಲೀವ್ ಇಟ್. ನಾವು ಫಾಸ್ಟಾಗಿ ಬ್ಯಾಕ್ ಟೆಸ್ಟ್ ಮಾಡ್ತಿರ್ತೀವಿ. ಲೈವಲ್ಲಿ ಮಾರ್ಕೆಟು ಪ್ರತಿಯೊಂದು ಸೆಕೆಂಡ್ ಟು ಸೆಕೆಂಡ್ ಮೂವ್ ಆಗ್ತಿರುತ್ತೆ. ಬ್ಯಾಕ್ ಟೆಸ್ಟಲ್ಲಿ ನಾವು ಇಷ್ಟು ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ. ಸೊ ಇಟ್ ನೆವರ್ ವರ್ಕ್ಸ್ ಫಾರ್ ಮೀ. ನಮ್ಮ ಮೈಂಡಿಗೆ ಸಿಂಕ್ ಆಗೋದಿಲ್ಲ. ಅದಕ್ಕೆ ನಾನು ಮಾರ್ಕೆಟ್ನ ಬ್ಯಾಕ್ ಟೆಸ್ಟ್ ಮಾಡಿ ಅಂತ ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ. ನಾನೇ ಬ್ಯಾಕ್ ಟೆಸ್ಟ್ ಮಾಡೋದಿಲ್ಲ. ನಾನೇ ಇವತ್ತವರೆಗೂ ಬ್ಯಾಕ್ ಟೆಸ್ಟ್ ಬಗ್ಗೆ ಮೈಂಡ್ ಸೆಟ್ಟೇ ಇಲ್ಲ ನನಗೆ. ಹಾಗಾಗಿ ನೋ ಬ್ಯಾಕ್ ಟೆಸ್ಟ್ ಇನ್ ದ ಮಾರ್ಕೆಟ್. ಅಫ್ಕೋರ್ಸ್ ತುಂಬ ಜನ ಬ್ಯಾಕ್ ಟೆಸ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಅವ್ರಿಗೆ ಸಕ್ಸಸ್ ಕೂಡ ಆಗಿರ್ಬೋದು ಟ್ರೇಡಿಂಗ್ ಜನರಲ್. ಇನ್ನು ಕೆಲವರು ಹೇಳ್ತಾರೆ ನೀವು ಏನೇನು ಮಿಸ್ಟೇಕ್ ಮಾಡಿದ್ರೆ ಬರೀರಿ ಅಂತ. ನಾನು ಒಂದು 2 ದಿನ ಬರದೆ ನನಗೆ ಅನಿಸಿದ್ದು ಇಷ್ಟೇ. ನೀವು ಎಲ್ಲಿ ಬುಕ್ಕಲ್ಲಿ ಬರೆಯೋದ್ರಿಂದ ಏನೂ ಯೂಸ್ ಆಗೋದಿಲ್ಲ, ನಿಮ್ಮ ಮೈಂಡಲ್ಲಿ ಪ್ರಿಂಟ್ ಆಗಬೇಕದು. ಸೊ ಲೆಟ್ಸ್ ಇಟ್ ನೆವರ್ ವರ್ಕ್ಸ್ ಫಾರ್ ಮೀ. ಸೊ ಅದಕ್ಕೇ ನಾನು ಟ್ರೇಡಿಂಗ್ ಜನರಲ್ಲ ಇದು ಮಾಡೋದನ್ನೇ ಬಿಟ್ಬಿಟ್ಟೆ. ಅದ್ರ ಬಗ್ಗೆ ಥಿಂಕ್ ಮಾಡೋದನ್ನ ಬಿಟ್ಬಿಟ್ಟೆ. ಅದನ್ನು ಆಲ್ವೇಸ್ ಜನರಲ್ ಬಗ್ಗೆ ನಾನು ಬರದೇ ಇಲ್ಲ ಇವತ್ತವರೆಗೂ. ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದು ಇಲ್ಲಿವರೆಗೂ ನೋ ಜನರಲ್. ಸೊ ಎಷ್ಟೋ ಜನ ಕೇಳ್ತಾರೆ ಸರ್ ಟ್ರೇಡಿಂಗ್ ಜನರಲ್ ಬಳೆಯೋದು. ಹೌದು ಬರೀರಿ ಅಂತೀನಿ, ಬಟ್ ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಇವತ್ತವರೆಗೂ ಬರ್ದಿಲ್ಲ. ಬ್ಯಾಕ್ ಟೆಸ್ಟಿಂಗ್ ಇದೆ ಮಾರ್ಕೆಟ್, ಅದನ್ನು ನಾನು ಇವತ್ತವರೆಗೂ ಮಾಡಿಲ್ಲ. ಯಾರು ಕೇಳಿದರೆ ಮಾಡಿ ಅಂತಲೇ ಹೇಳೋದು. ಏಕೆಂದರೆ ನಿಮಗೆ ಅದು ಏನಿದೆ ಅದನ್ನು ನೀವು ಮಾಡಿ. ನನಗೆ ಅದು ಇಂಟ್ರೆಸ್ಟ್ ಇಲ್ಲ, ನಾನು ಮಾಡಿಲ್ಲ. ಅಫ್ಕೋರ್ಸ್ ಅದಕ್ಕೋಸ್ಕರ 5th ಸೆಲ್ಫ್ ಕಾನ್ಫಿಡೆನ್ಸ್. ಮನುಷ್ಯನ ಮೇಲೆ ತರೋದು ಇದು ಒಂದೇ, ಓಕೆನಾ? ಸೆಲ್ಫ್ ಕಾನ್ಫಿಡೆನ್ಸ್. ನೀವು ಯಾವುದೇ ಫೀಲ್ಡ್ಗೆ ಹೋದ್ರೂ ಅಪ್ಪು ಡೌನು ಅಪ್ ಡೌನ್ ಇದ್ದೇ ಇರುತ್ತೆ. ಬಟ್ ನಮಗೇನಂದರೆ ಅದರ ನಿಲ್ಲೋ ಕೆಪಾಸಿಟಿ, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮಾರ್ಕೆಟಲ್ಲಿ ನೀವು ಎಂಟ್ರಿ ಆಗಬೇಕಾದ್ರೆ ನಿಮ್ಮ ಮೌಸು ಇಲ್ಲ ಕೈ ನಡುಕ್ತಿದ್ದಾವೆ, ಶೇಕ್ ಆಗ್ತಿದ್ದಾವೆ ಅಂದರೆ ಯು ಆರ್ ರಾಂಗ್. ನಿಮಗೆ ನಿಮ್ಮ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ರಾಂಗ್ ಇದೆ. ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ನಿಮಗೆ ಟ್ರೇಡರ್ ಆಗಲಿಕ್ಕೆ ಇಂಪಾಸಿಬಲ್. ನೀವು ಕೀಪ್ ಕಾಮ್, ಕೀಪ್ ಸೆಲ್ಫ್ ಕಾನ್ಫಿಡೆನ್ಸ್. ಎಲ್ಲೋ ಒಂದು ಟ್ರೇಡಲ್ಲಿ ಏನಾಗುತ್ತೆ, ಐದರ್ ಇಟ್ ವಿಲ್ ಬಿ ಲಾಸ್, ಐದರ್ ಇಟ್ ವಿಲ್ ಬಿ ಪ್ರಾಫಿಟ್. ದಟ್ಸ್ ಇಂಪಾರ್ಟೆಂಟ್. ನಾನು ಲೆವೆಲ್ಸ್ಗಳನ್ನ ನಾನು ಬಿಲೀವ್ ಮಾಡ್ತೀನಿ. ಆ ಲೆವೆಲ್ಸಿಗೆ ಬಂದಾಗ ಐ ಜಸ್ಟ್ ಎಂಟ್ರಿ ಇಲ್ಲಿಗೆ ಎಂಟ್ರಿ ಆಗ್ತೀನಿ. ಐದರ್ ಇಟ್ ಶುಡ್ ಬೌನ್ಸ್, ಐದರ್ ಇಟ್ ಶುಡ್ ಗಿವ್ ಮಿ ಲಾಸ್. ದಟ್ಸ್ ಇಟ್. ಅದು ಬಿಟ್ಟು ಇನ್ನೇನೂ ಆಗೋದಿಲ್ಲ ಮಾರ್ಕೆಟಲ್ಲಿ, ಓಕೆನಾ? ಸೊ ಹಾಗಾಗಿನೇ ನಾನು ನಿಮಗೆ ಹೇಳೋದು, ಕೀಪ್ ಯುವರ್ ಸೆಲ್ಫ್ ಮೋರ್ ಸೆಲ್ಫ್ ಕಾನ್ಫಿಡೆಂಟ್. ಎಷ್ಟು ಸೆಲ್ಫ್ ಕಾನ್ಫಿಡೆಂಟ್ ಇಟ್ಕೊಳ್ತೀರಾ ಸೊ ಅಷ್ಟು ನಿಮಗೆ ಮಾರ್ಕೆಟಲ್ಲಿ ಒಂದು ಉತ್ತಮವಾದ ಪ್ರಯತ್ನವೂ ಇರುತ್ತೆ ನಿಮ್ಮದು. ಮಾರ್ಕೆಟಲ್ಲಿ ನಾನು ಒಂದು ಟ್ರೇಡಿಂಗಲ್ಲಿ ಏನೋ ಒಂದು ಮಾಡಬೇಕು ಅನ್ನೋದು ಕೂಡ ನಿಮ್ಮ ಮೈಂಡಲ್ಲಿರುತ್ತೆ. ಅವೆರಡೂ ಇತ್ತು ಅಂದಾಗ ಯು ನೆವರ್ ಬಿಕಮ್ ಲೈಕ್ ನಿಮ್ಮನ್ನು ನೀವು ಹಿಂದ್ಗಡೆಗೆ ತಿರುಗಿ ನೋಡೋದಿಲ್ಲ, ಮುಂದಕ್ಕೆ ನೋಡ್ತಾ ಹೋಗ್ತೀರಾ. ಇಟ್ ಇಸ್ ಲೈಕ್ ಎ ಲ್ಯಾಡರ್ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗ್ತೀರಾ, ಓಕೆನಾ? ಸೊ ದಿಸ್ ಈಸ್ ದ ಥಿಂಗ್. ಹೋಪ್ ನಿಮಗೆ ಇದರಲ್ಲಿ ಕೂಡ ಒಂದು ಗುಡ್ ಥಿಂಗ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾಕೆಂದ್ರೆ ತುಂಬ ಜನ ಕೇಳ್ತಿರ್ತಾರೆ ನಿಮ್ಮ ಸೀಕ್ರೆಟ್ಸ್ ಹೇಳಲ್ಲ, ನಮಗೆ ಸೀಕ್ರೆಸಿ ಹೇಳಲ್ಲ ಅಂತ. ಇದೇ ನಮ್ಮ ಸೀಕ್ರೆಸಿ, ಇದು ಬಿಟ್ಟು ಇನ್ನೇನೂ ಇಲ್ಲ. ಸೊ ಇನ್ನು ಒಂದೇ ಒಂದು ಪೆಂಡಿಂಗ್ ಇದೆ, ಅದು ಫ್ಯೂಚರಲ್ಲಿ ನೋಡೋಣ, ಆದರೆ ಮಾಡ್ತೀನಿ. ನಂದು ಆ ಟ್ರೇಡಿಂಗ್ ಜರ್ನಿ ಬಗ್ಗೆ ಒಂದು ವಿಡಿಯೋನ ತುಂಬ ಜನ ಕೇಳಿದ್ದೀರ. ನನಗೆ ಇನ್ನೂ ಅನಿಸಿಲ್ಲ ಮಾಡಬೇಕು ಅಂತ. ಬಿಕಾಸ್ ನನಗೆ ನನ್ನದೇ ಆದಂಥ ಕೆಲವೊಂದು ಮೈಂಡ್ ಸೆಟ್ ಅಚೀವ್ಮೆಂಟ್ಸ್ ಇದ್ದಾವೆ. ಅದು ಅಚೀವ್ ಆಗೋವರೆಗೂ ನಾನು ಅದು ಯಾವುದ್ರ ಬಗ್ಗೆನೂ ಥಿಂಕ್ ಮಾಡಬಾರ್ದು ಅಂದ್ಕೊಂಡು. ಬಿಕಾಸ್ ದಿಸ್ ಈಸ್ ನಾಟ್ ಸಕ್ಸಸ್ ಫಾರ್ ಮಿ. ಇದು ನನ್ನ ಸಕ್ಸಸ್ ಅಲ್ಲ. ನನಗೆ ಇದು ಇನ್ನೂ ಸಕ್ಸಸ್ ಕಾಣಿಸ್ತಿಲ್ಲ. ನನ್ನ ಸಕ್ಸಸ್ ಇರೋದೇ ಬೇರೆ. ಬಿಕಾಸ್ ನಾನು ಈ ಟ್ರೇಡಿಂಗ್ ಫೀಲ್ಡಿಗೆ ಬರ್ಬೇಕಾದ್ರೆ ಮೈಂಡ್ ಸೆಟ್ ಇದ್ದಿದ್ದೇ ಬೇರೆ ಸಕ್ಸಸ್ ಬಗ್ಗೆ. ಅದಕ್ಕೆ ಹೇಳ್ತಿರೋದು. ಸೊ ನನಗೆ ಯಾವತ್ತು ಅದನ್ನು ನನಗೆ ಸಕ್ಸಸ್ ಅನ್ನಿಸ್ತೆ ಅವತ್ತು ಡೆಫಿನೆಟಾಗಿ ನಂದು ಟ್ರೇಡಿಂಗ್ ಜರ್ನಿ ವಿಡಿಯೋ ಕೂಡ ಬರುತ್ತೆ. ವೆಯ್ಟ್ ಮಾಡಿ. ಸೊ ಕೀಪ್ ಪೇಷನ್ಸ್. ಅಲ್ಲಿ ತನಕ ನೀವು ಕೂಡ ಗ್ರೋ ಆಗ್ತಾಯಿರಿ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ಸ್ ಕ್ಲೋಸ್ ದಿಸ್ ಥಿಂಗ್. ಇದು ನಮಗೆ ಬೇಕಿಲ್ಲ, ನಿಮ್ಗೆ ಹೇಳಿಕೋಸ್ಕರನೇ ಬರೆದಿದ್ದೆ ನಾನು. ಡೋಂಟ್ ಸೇವ್ ಇಟ್, ಬಿಕಾಸ್ ನನಗೆ ಅದರಿಂದ ಮತ್ತೆ ಇದು ಮಾಡೋಕ್ಕಾಗೋದಿಲ್ಲ. ಲೆಟ್ಸ್ ಕಮ್ ಬ್ಯಾಕ್ ಟು ಚಾಟ್. ಮಂಡೆಗೆ ಕಾಮಿಡಿ ಹೇಳ್ತೀನಿ ಕೇಳಿ. ಸಾರಿ, ಜಸ್ಟ್ ಒಂದು ಸೆಕೆಂಡ್. ಮಂಡೆಗೊಂದು ಕಾಮಿಡಿ ಇದೆ. ಮಂಡೆಗೊಂದು ಕಾಮಿಡಿ ಏನಿದೆ ಅಂದರೆ, ಮಾರ್ಕೆಟ್ ಏನಾಗಿದೆ, ಮಿಡಲಲ್ಲಿ ಒಂದು ಕ್ಲೋಸ್ ಆಗಿದೆ. ಇವಾಗ ಟ್ಯೂಸ್ಡೇ ಇದಿದೆ, ನಮಗೆ ಎಕ್ಸ್ಪೈರ್ ಇದೆ. ಸೊ ಮಾರ್ಕೆಟಲ್ಲಿ ಇಲ್ಲಿಂದ ಶಾರ್ಪ್ ಸೆಲ್ ಮಾಡಿದನು, ಇಲ್ಲಿಗೆ ಬಂದಾಗ ಪ್ರಾಫಿಟ್ ಬುಕ್ ಮಾಡಿಲ್ಲ ಅಂದರೆ ಸೊ ಮಿಡಲಿಗೆ ಬಂದಿದೆ. ಸೊ ದಿಸ್ ಈಸ್ ಲೈಕ್ ಎ 50-50 ಲೆವೆಲ್ ಆಗಿತ್ತು. ಇವಾಗ ಇದು ಮಾರ್ಕೆಟಲ್ಲಿ 50-50 ಲೆವೆಲ್ ಆಗಿದೆ. ನಿಫ್ಟಿ ಏನು ತೋರಿಸ್ತಿದೆ ಗೊತ್ತಾ? ಸಕ್ಕತ್ ಮಜಾ ಇದೆಯಪ್ಪ. ಒಳ್ಳೆ ರಿಕವರಿ ತೋರಿಸ್ತಿದೆ ಮಾರ್ಕೆಟಲ್ಲಿ. ಮಾರ್ಕೆಟ್ ಎಷ್ಟು ಗ್ಯಾಪ್ ಅಪ್ ಆಗುತ್ತೆ ಏನೋ ನಂಗೆ ಗೊತ್ತಿಲ್ಲ. ಸೊ ನಾನು ಅದನ್ನು ಥಿಂಕ್ ಮಾಡೋಕ್ಕೆ ಕೂಡ ಹೋಗೋದಿಲ್ಲ ಎಷ್ಟು ಗ್ಯಾಪ್ ಅಪ್ ಆಗುತ್ತೆ ಏನೋ ಅಂತ. ಗ್ಯಾಪ್ ಅಪ್ ಆದಾಗಲೇ ಗೊತ್ತು. ವೇರ್ ಇಸ್ ದಟ್ ಒನ್? ಇಫ್ ನಿಫ್ಟಿ. ಓಕೆ, ಇಫ್ ನಿಫ್ಟಿ ಶೋಯಿಂಗ್ ಮಾರ್ಕೆಟ್ ಎಲ್ಲಿ ನಮಗೆ ಕ್ಲೋಸ್ ಆಗಿತ್ತು, ಇಫ್ ನಿಫ್ಟಿ ಎಲ್ಲಿಗೆ ತೋರಿಸ್ತಿದೆ, ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ಮಾರ್ಕೆಟು 15 ಅಂದರೆ ಆಲ್ಮೋಸ್ಟ್ ಇಲ್ಲಿ ಕ್ಲೋಸ್ ಆಗಿದೆ ಅಲ್ವಾ? ಇಫ್ ನಿಫ್ಟಿ ಪ್ರಕಾರ 14-20, 15-20. ಓಕೆ, ಇಲ್ಲೇ ತೋರಿಸ್ತಿದೆಯಲ್ಲ ಈ ಲೈನು, ಇಲ್ಲಿಂದ ಸ್ಟಾರ್ಟ್ ಆಗಿರೋದು. ಸೊ ಇಲ್ಲಿಂದ ಅಂದರೆ ಆಲ್ಮೋಸ್ಟ್ 24-150, 24 ಆಲ್ಮೋಸ್ಟ್
371. ಓಕೆನಾ. ಸೊ ಇಷ್ಟು ದೂರ ಗ್ಯಾಪ್ ಅಪ್ ಆಗುತ್ತೆ ಇಲ್ವೋ ನನಗೂ ಗೊತ್ತಿಲ್ಲ, ಬಟ್ ಎಷ್ಟು ದೂರನಾದ್ರು ಗ್ಯಾಪ್ ಅಪ್ ಆಗಲಿ, ದಟ್ಸ್ ಓಕೆ. ಮಾರ್ಕೆಟ್ ಅದು ಎಲ್ಲರೂ ಗ್ಯಾಪ್ ಅಪ್ ಆಗಲಿ. ಇವಾಗ ನಿಮಗೆ ಏನಾಗುತ್ತೆ, ಯು ನೀಡ್ ಟು ಸಿ ಇವಾಗ ಮಾರ್ಕೆಟು 300 to 350 ಅಂದ್ಕೊಳ್ಳಿ, ಇಲ್ಲೇ ಲೈಕ್ 043 ಅಂದರೆ ಇಲ್ಲಿಂದ ಆಲ್ಮೋಸ್ಟ್ ಒಂದು 100-150 ಪಾಯಿಂಟ್ ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂದ್ಕೊಳ್ಳಿ, ಇಲ್ಲಿಗೆ ಲೆವೆಲ್ಗೆ ಓಪನ್ ಆಯಿತು. ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ, ಇಲ್ಲಿ ಬಂದರೆ ನಾವು ಏನು ಟ್ರೇಡ್ ಮಾಡಬೇಕು, ಯಾವ ಥರ ಟ್ರೇಡ್ ಮಾಡಬೇಕು. ಆಲ್ರೆಡಿ ನಾನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿ ಆಗೋಗಿದೆ. ಸೊ ಸ್ಟೂಡೆಂಟ್ಸಿಗೆ ಗೊತ್ತಿದೆ ಗ್ಯಾಪ್ ಅಪ್ ಓಪನ್ ಆದರೆ ಹೆಂಗೆ ಟ್ರೇಡ್ ಮಾಡಬೇಕು ಅಂತ. ಲೆಟ್ ಸಿ ಇಟ್ ಆನ್ ಮಂಡೇ, ಬಿಕಾಸ್ ನಾನು ಇಲ್ಲೇನು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಇಲ್ಲಿ ನಾನು ಫ್ರೀಯಾಗಿ ಹೇಳ್ಕೊಂಡು ಕೂತ್ಕೊಳ್ಳೋದ್ರಿಂದ ಯೂಸ್ ಆಗೋದಿಲ್ಲ ಅದು. ಹಾಗಾಗಿ ಸ್ಟೂಡೆಂಟ್ಸ್ಗೆ ಹೇಳ್ತಿರೋದು, ಬಿಕಾಸ್ ಮ್ಯಾಕ್ಸಿಮಮ್ ನಾನು ಸ್ಟೂಡೆಂಟ್ಸ್ಗಳು ಈ ವಿಡಿಯೋನ ವಾಚ್ ಮಾಡ್ತೀರಾ, ಅದಕ್ಕೋಸ್ಕರ ನಿಮಗೆ ಹೇಳ್ತೀನಿ. ಈಗ ನಮಗೆ ಮಂಡೇ ಗ್ಯಾಪ್ ಅಪ್ ಆದರೆ ವಾಟ್ ಯು ಗೈಸ್ ನೀಡ್ ಟು ಡೂ, ಓಕೆನಾ. ಸೊ ಅರ್ಥ ಮಾಡ್ಕೊಳ್ಳಿ, ಅದೇ ಥರ ನಾನು ಟ್ರೇಡ್ ಮಾಡ್ತೀನಿ, ನೀವು ಟ್ರೇಡ್ ಮಾಡಿ, ಓಕೆನಾ. ಓಕೆ, ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು 8ನೇ ತಾರೀಕು ಬ್ಯಾಚ್ನ ಡೆಫಿನೆಟಾಗಿ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್, ಹ್ಯಾಪಿ ವೀಕೆಂಡ್. ಆ್ಯಂಡ್ ಸಾರಿ, ಫಸ್ಟಲ್ಲೇ ಹೇಳಬೇಕಿತ್ತು, ಮಿಸ್ ಮಾಡಿಬಿಟ್ಟೆ ನಾನು. ಸೊ ಎಲ್ರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಸೊ ಹೋಪ್ ಎಲ್ಲರೂ ಕಾರ್ಮಿಕರೇ, ಇಲ್ಲಿ ಯಾರು ಎಂಪ್ಲಾಯೀಸ್ ಅಲ್ಲ. ಬಟ್ ನಾನು ಹೇಳ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ನಾನೊಬ್ಬ ಸೆಲ್ಫ್ ಎಂಪ್ಲಾಯ್ ಅಂತ, ನಾನು ಕಾರ್ಮಿಕ ಅಲ್ಲ, ಓಕೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಾನು ಯಾರ ಅಧೀನದಲ್ಲಿ ಕೆಲಸ ಮಾಡ್ತಿಲ್ಲ, ನನಗೆ ಆದಂಥ ಥಿಂಗ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವು ಕೆಲಸ ಮಾಡ್ತೀರಂದರೆ ನಿಮಗಂತೂ ವಿಶ್ ಮಾಡ್ತೀನಿ. ಲೈಕ್ ಎಲ್ರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಆಲ್.